ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಅಭ್ಯಾಸ ಅಥವಾ ಅಧ್ಯಾಯ 8 ಸಮಮಿತಿ ಅಕ್ಷಗಳು ಅಂತೇಳಿ ಅಥವಾ ಸಮಮಿತಿ ಆಕೃತಿಗಳು ಅಂತೇಳಿ ಇವಕ್ಕೆ ಎರಡಕ್ಕೂ ಕರಿತಾರೆ. ಇಂಗ್ಲೀಷ್ನಲ್ಲಿ ಏನಪ್ಪ ಅಂದ್ರೆ ಸಿಮೆಟ್ರಿ ಅಂತೇಳಿ ನಾವು ಕರಿತೀವಿ. ಇವಕ್ಕನ್ನ ಯಾವ ಥರ ಹೆಸರೇ ಸೂಚಿಸ್ತದೆ, ಏನಪ್ಪ ಅಂದ್ರೆ ಸಮ ಅಂದ್ರೆ ಈಗ ಯಾವುದೇ ಒಂದು ಆಕೃತಿ ತೆಗೆದುಕೊಡ್ರಿ. ಆ ಆಕೃತಿಯನ್ನು ನೀವು ಯಾವುದೇ ಭಾಗಲಿಂದ ಕಟ್ ಮಾಡಿದ್ರಪ್ಪ ಅಂದ್ರೆ ಸಮಭಾಗ ಮಾಡಿದ್ರಪ್ಪ ಅಂದ್ರೆ ಅದು ಏನಾಗಬೇಕಪ್ಪ ಅಂದ್ರೆ ಸಮಭಾಗ ಆಗಬೇಕು. ಯಾವ ಥರಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲೊಂದು ಚಿಟ್ಟೆ ಕೊಟ್ಟಿದ್ದಾನೆ. ಈ ಚಿಟ್ಟೆಗೆ ಒಂದು ಸಮಮಿತಿ ಆಕೃತಿನ ಎಳೆದಿದ್ದಾನೆ ಅವನು. ಓಕೆ, ಈ ಥರ ಒಂದು ಸಮಮಿತಿ ಅಕ್ಷರ ಎಳೆದಿದ್ದಾನೆ. ಆವಾಗ ಈ ಚಿಟ್ಟೆ ಎರಡು ಭಾಗ ಸಮನಾಗಿ ನಮ್ಗೆ ಕಾಣಿಸ್ತಾ ಇದೆ. ಅದೇ ಬಿಟ್ಟು ಚಿಟ್ಟೆನ ನೀವು ಈ ರೀತಿ ಕಟ್ ಮಾಡಿಬಿಟ್ರಪ್ಪ ಅಂದ್ರೆ ನೋಡ್ರಿ, ಇಲ್ಲಿ ಮೇಲೆ ಅದಕ್ಕೆ ಕಣ್ಣು ಇರ್ತವೆ. ಓಕೆ, ಇವಕ್ಕೆ ಮುಂದೆ ಈ ಥರ ಇರ್ತವೆ. ನೆಕ್ಸ್ಟ್ ಇವೇನಪ್ಪ ಅಂದ್ರೆ ಈ ರೆಕ್ಕೆಗಳು ಅವಕ್ಕೆ ಏನಾಗ್ತಾವಪ್ಪ ಅಂದ್ರೆ ಸರಿಯಾಗಿ ಕಟ್ಟಾಗಂಗಿಲ್ಲ. ಹೀಗಾಗಿ ಇದಕ್ಕೆ ಒಂದೇ ಒಂದು ಸಮಮಿತಿ ಅಕ್ಷರ ನಾವು ಎಳೆದಾಗ ಮಾತ್ರ ಅದು ಸರಿಯಾಗಿ ಕಟ್ಟಾಗ್ತೈತಿ. ಈಗ ನೆಕ್ಸ್ಟ್ ನಿಮ್ಗೆ ಕೊಟ್ಟಿದ್ದಾನೆ, ಇಲ್ಲಿ ಒಂದು ಚೌಕ ಕೊಟ್ಟಿದ್ದಾನೆ, ಆಯತ ಕೊಟ್ಟಿದ್ದಾನೆ. ಈ ಥರ ಕೊಟ್ಟು ಒಟ್ಟು ಸಮಮಿತಿ ಅಕ್ಷರಗಳನ್ನು ಈ ಥರನೂ ಎಳೆದ್ರೂ ಸೇಮೇ ಬರ್ತದೆ. ನೆಕ್ಸ್ಟ್ ಈ ಥರನೂ ಎಳೆದಿದ್ದಾರೆ, ಸೇಮ್ ಆಗಿದೆ. ಹೀಗೆ ಅನೇಕ ನಿಮ್ಗೆ ಆಕೃತಿಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ಕೋಬೋದು. ಇನ್ನು ಸಮಮಿತಿ ಆಕೃತಿಗಳಿಗೆ ಉದಾಹರಣೆಗಳು ಯಾವುವು ಮತ್ತು ಉದಾಹರಣೆಗಳು ಯಾವ ಆಗೋದಿಲ್ಲ ಅಂತಲೇ ಕೊಟ್ಟಿದ್ದಾನೆ. ನೋಡಿರಿ, ಇಲ್ಲೊಂದು ಕುಂಭ ಅಂತಿದೆ. ಓಕೆ, ಇದನ್ನು ಯೂಸ್ ಮಾಡ್ತಿರ್ತಾರೆ. ಇದನ್ನು ಸರಿಯಾಗಿ ಒಂದು ಅಕ್ಷರಗಳನ್ನು ಕಟ್ ಮಾಡಿದ್ರೆ ಮಾತ್ರ ಇದು ಸರಿಯಾಗ್ತೈತಿ. ಅದೇ ರೀತಿ ನೀವು ಈ ಥರ ಕಟ್ ಮಾಡಿಬಿಟ್ರಂದ್ರೆ ಮೇಲೆ ಕಾಯಿ ಹೋಗ್ತೈತೆ, ಕೆಳಗಡೆ ಏನೂ ಇರೋಂಗಿಲ್ಲ. ಹೀಗಾಗಿ ಇದು ಒಂದೇ ಒಂದು ಸಮಮಿತಿ ಆಕೃತಿಗಳಿಗೆ ಉದಾಹರಣೆ ಹೌದು. ಹೀಗಾಗಿ ಇದನ್ನು ನಾವು ರೈಟ್ ಅಂತ ಹೇಳಿ ಹಾಕ್ಬೋದು. ಇಲ್ಲಿ ಒಂದು ಎಲೆ ಚಿತ್ರ ಕೊಟ್ಟಿದ್ದಾನೆ. ಇದನ್ನು ಸರಿಯಾಗಿ ಕಟ್ ಮಾಡಿದಾಗ ಇಲ್ಲಿ 3 ಸಮಮಿತಿ ಅಕ್ಷರಗಳನ್ನು ಎಳೆದಿದ್ದಾರೆ. ಇದು ರೈಟ್ ಆಗಿ ಬರ್ತೈತಿ. ನೆಕ್ಸ್ಟ್ ಇದು ಲಿ ಅಂದ್ರೆ ಒಂದೇ ಒಂದು, ಮತ್ತು ಈ ಥರ ನಮ್ಗೆ ಅಡ್ಡ ಕಟ್ ಮಾಡೋಕ್ಕೆ ಬರೋಂಗಿಲ್ಲ. ಓಕೆ, ಏನ ಒಂದೇ ಒಂದು ಲಂಬ ದರ್ಪಣ ಮುಖಾಂತರ ನಾವೇನು ಮಾಡ್ಬೋದಪ್ಪ ಅಂದ್ರೆ ಕಟ್ಟ ಮಾಡ್ಬೋದು. ಇವು ಯಾಕೆ ಆಗೋದಿಲ್ಲ ರೀ? ಕರ್ನಾಟಕ ಮ್ಯಾಪ್ ನಾನು ಹೇಳಿದ್ದೀನಿ, ಕರ್ನಾಟಕವು ನೋಡಲು ಗೋಡಂಬಿ ಆಕಾರದಲ್ಲಿ ಕಂಡು ಬರ್ತದೆ. ಬಟ್ ಇದನ್ನು ನೀವು ಕಟ್ ಮಾಡಿಬಿಟ್ರಪ್ಪ ಅಂದ್ರೆ ಯಾವುದೇ ಒಂದು ಸಮಮಿತಿ ಅಕ್ಷರಗಳಲ್ಲಿ ನಮ್ಗೆ ಕಂಡು ಬರೋದಿಲ್ಲ. ಎಲೆದಲ್ಲಿ ನೋಡಿರಿ, ಎಲೆದಲ್ಲಿ ನೀವು ಕಟ್ ಮಾಡಿಬಿಟ್ರಪ್ಪ ಅಂದ್ರೆ ನೋಡಿ, ಎಲೆ ಒಳಗಡೆ ಈ ಥರ ಇರ್ತವೆ. ಯಾವುದೇ ಆಕೃತಿಗಳು ಸರಿಯಾಗಿ ಕಟ್ ಆಗಂಗಿಲ್ಲ, ಇದರಲ್ಲಿ ಆಗಂಗಿಲ್ಲ. ನಮ್ಗೆ ಅಭ್ಯಾಸದಲ್ಲಿ ಯಾವ ಥರ ಲೆಕ್ಕಗಳನ್ನು ಕೊಟ್ಟಿದ್ದಾನೆ ಅಂತೇಳಿ ನಾವು ಡೈರೆಕ್ಟಾಗಿ ಅಭ್ಯಾಸಗಳನ್ನು ಬಿಡಿಸೋಣ. 8.1ರಲ್ಲಿ ನಮ್ಗೆ ಯಾವ ಥರ ಅಭ್ಯಾಸಗಳನ್ನು ಕೊಟ್ಟಿದ್ದಾನಪ್ಪ ಅಂದ್ರೆ ನೋಡಿರಿ, ಒಂದನೇದು ಏನು ಕೊಟ್ಟಿದ್ದಾನಪ್ಪ, ಕೆಳಗಿನವುಗಳಲ್ಲಿ ಸಮಮಿತಿಯುಳ್ಳ ಆಕೃತಿಗಳನ್ನು ಈ ಥರ ರೈಟ್ನಿಂದಲೂ ಸಮಮಿತಿ ಹೊಂದಿರದ ಆಕೃತಿಗಳನ್ನು ತಪ್ಪು ಅಥವಾ ಎಕ್ಸ್ನಿಂದಲೂ ಗುರುತಿಸಿ ಅಥವಾ ಸೂಚಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಅವನು ಒಂದನೇದು ಭಾರತ ನಕ್ಷೆ ಕೊಟ್ಟಿದ್ದಾನೆ. ಭಾರತ ನಕ್ಷೆನ ನಾವು ಸರಿಯಾಗಿ ಈ ಥರ ಒಂದು ಸಮಮಿತಿ ಅಕ್ಷರಗಳನ್ನು ಈ ಥರನಾದ್ರಾಗಲಿ ಈ ಥರನಾದ್ರೆ ಆಗಲಿ ಎಳೆದಾಗ ಯಾವುದೇ ಸಮಮಿತಿ ಸರಿಯಾದ ಅಕ್ಷರ ಕಟ್ಟಾಗಂಗಿಲ್ಲ. ಹೀಗಾಗಿ ಇದು ಏನಾಗ್ತದಪ್ಪ ಅಂದ್ರೆ ರಾಂಗ್ ಆಗ್ತದೆ. ಓಕೆ, ಈ ನೆಕ್ಸ್ಟ್ ಎರಡನೇದು ಅವರೇ ಎಳೆದಿದ್ದಾರೆ ಆಲ್ರೆಡಿ ಸಮಮಿತಿ ಅಕ್ಷರಗಳನ್ನು ಈ ಥರ ಎಳೆದಿದ್ದಾರೆ. ನೆಕ್ಸ್ಟ್ ಈ ಥರ ಎಳೆದಿದ್ದಾರೆ. ಇಲ್ಲಿ ಮತ್ತು ಈ ಥರನೂ ಎಳಿಬೋದು ಸಮಮಿತಿ ಅಕ್ಷರಗಳನ್ನು. ಓಕೆ, ನೆಕ್ಸ್ಟ್ ಈ ಥರನೂ ಸಮಮಿತಿ ಅಕ್ಷರಗಳನ್ನು ನಾವು ಎಳಿಬೋದು. ಹೀಗಾಗಿ ಇದನ್ನು ಸರಿಯಾಗಿ ಆಗ್ತದೆ. ಹೀಗಾಗಿ ಇದನ್ನು ರೈಟ್ ಅಂತ ಹಾಕ್ಬೋದು. ನೆಕ್ಸ್ಟ್ ಇದೊಂದು ಕಿರೀಟ ಇದೆ. ಈ ಕಿರೀಟನ ನಾವು ಈ ಥರ ಸ್ಟ್ರೇಟಾಗಿ ಸೆಂಟ್ರಲ್ ಕಟ್ ಮಾಡಿಬಿಟ್ಟೆವಪ್ಪ ಅಂದ್ರೆ ಇದು ಎರಡೂ ಕಡೆ ಈಕ್ವಲ್ ಆಗಿ ಕಟ್ ಆಗ್ತದೆ. ಇದನ್ನು ಒಂದು ಸಮಮಿತಿ ಅಕ್ಷರನ ನಾವು ಇದರಲ್ಲಿ ಎಳಿಬೋದು. ಹೀಗಾಗಿ ಇದು ರೈಟ್ ಆಗ್ತದೆ. ಇನ್ನು ನೆಕ್ಸ್ಟು ಇದರಲ್ಲಿ ಸಮಮಿತಿ ಅಕ್ಷರಗಳನ್ನು ನಾವು ಎಳಿಬೋದು. ಈ ಥರನೂ ಎಳಿಬೋದು. ನೆಕ್ಸ್ಟ್ ಈ ಥರನಾದ್ರೂ ಎಳಿಬೋದು. ಹೀಗಾಗಿ ಇದಕ್ಕೂ ಒಂದು ಸಮಮಿತಿ ಅಥವಾ 2 ಸಮಮಿತಿ ಅಕ್ಷರಗಳನ್ನು ಎಳಿಬೋದು. ಇದನ್ನು ಏನೈತೆಪ್ಪ ಅಂದ್ರೆ ರೈಟ್ ಆಗಿದೆ. ಓಕೆ, ಇನ್ನು ನೆಕ್ಸ್ಟು ಎರಡನೇದರಲ್ಲಿ ಏನು ಕೊಟ್ಟಿದ್ದಾನಪ್ಪ ಅಂದ್ರೆ ಕೆಳಗಿನ ಚಿತ್ರಗಳಿಗೆ ಕೆಲವು ಸರಳ ರೇಖೆಗಳನ್ನು ಎಳೆದು ಅವುಗಳಿಗೆ ಕ್ರಮಸಂಖ್ಯೆ ನೀಡಲಾಗಿದೆ. ಅವುಗಳಲ್ಲಿ ಆಕೃತಿಯ ಸಮಮಿತಿ ಅಕ್ಷವಾಗಿರುವ ರೇಖೆಯು ಕ್ರಮಸಂಖ್ಯೆಯನ್ನು ಬರೆಯಿರಿ. ಯಾವುದು ಸಮಮಿತಿ ಎಳೆದಿರ್ತಾರಲ್ಲ ಅಕ್ಷವಾಗಿರೋ ರೇಖೆ ಕ್ರಮಸಂಖ್ಯೆಯನ್ನು ಬರೆಯಿರಿ ಅಂತ ಹೇಳ್ಯಾರ. ಇದೊಂದು ದಿಲ್ಲಿದೆ. ಈ ದಿಲ್ಲನ್ನು ಈ ಥರ ಎಳೆದಿದ್ದಾರೆ ಒಂದು ಸಮಮಿತಿ ಅಕ್ಷನ. ಈ ಥರ ಎಳೆದ್ರೆ ಇದು ಸರಿಯಾಗಿದೆಯೋ ಇಲ್ಲೋ ನೋಡಿರಿ. ಈ ಥರ ನಾವು ಸರಿಯಾಗಿ ಕಟ್ ಮಾಡಿದಪ್ಪ ಅಂದ್ರೆ ಇದೊಂದು ಆಕೃತಿ ಎರಡೂ ಈಕ್ವಲಾಗಿ ಕಟ್ ಆಗ್ತಾವೆ. ಹೀಗಾಗಿ ಇದೇನಪ್ಪ ಅಂದ್ರೆ ಒಂದು. ಅದೇ ರೀತಿ ಎರಡನೇದು ಸಮಮಿತಿ ಅಕ್ಷರನ ಎಳೆದಿದ್ದಾರೆ. ಎರಡನೇದು ಈ ಥರ ಎಳೆದಾಗ ಇದೇ ಬೇರೆ ಭಾಗ ಆಗ್ತೈತಿ, ಕೆಳಗಿಂದೇ ಬೇರೆ ಭಾಗ ಆಗ್ತೈತಿ. ಹೀಗಾಗಿ ಇದರಲ್ಲಿ ಕ್ರಮಸಂಖ್ಯೆ 1 ಇಸ್ ದ ರೈಟ್ ಆನ್ಸರ್. ಇದರಲ್ಲಿ ಎಷ್ಟೈತಪ್ಪ ಅಂದ್ರೆ 1. ಓಕೆ, ಒಂದನೇದು ಎಳೆದಿದ್ದು ಕರೆಕ್ಟ್ ಇದೆ. ಓಕೆ, ಇನ್ನು ನೆಕ್ಸ್ಟ್ ಬಿ ಇದರಲ್ಲಿ ಏನಿದೆ, ಒಂದು ಹೂವು ಇದೆ, ಅದಕ್ಕೆ ಎಲೆಗಳಿದ್ದಾವೆ. ಅವಕ್ಕೆ ಕ್ರಮಸಂಖ್ಯೆನ 1ನೇದು ಎಳೆದಿದ್ದಾರೆ ಈ ಥರ. ಓಕೆ,
ಫುಲ್ ಎಳೆದಾಗ ಏನಾಗಿದೆಯಪ್ಪ ಅಂದ್ರೆ ಈ ಕಡೆ ಒಂದು ಎಲೆ ಈ ಕಡೆ ಒಂದು ಎಲೆ ಹೂಗಳು ಮತ್ತು ದಳಗಳು ಏನದವಪ್ಪ ದಳಗಳು ಅಂತ ಕರಿತೀರಿ ಅವು ಏನದವಪ್ಪ ಅಂದ್ರೆ ಸರಿಯಾಗಿ ಎಲ್ಲ ಕಡೆ ಈಕ್ವಲಾಗಿ ಕಟ್ಟಾಗಿದೆ. ಬಟ್ ಎರಡನೇದು ಎಳೆದಿದ್ದಾರೆ ಇಲ್ಲಿ. ಎರಡನೇದು ಏನು ಮಾಡ್ತಾರೆ ಅಂದ್ರೆ ನೋಡ್ರಿ, ಇದು ಹೂವು ದಳಗಳು ಒಂದು ಕಡೆ ಆಯಿತು, ಎಲೆ ಒಂದು ಕಡೆ ಆಯಿತು. ಹೀಗಾಗಿ ಎರಡನೇದು ಆಗಂಗಿಲ್ಲ. ಮೂರನೇದು ಅಂಕರ್ ಇಲ್ಲಿ ಕಟ್ ಮಾಡಿದ್ದಾರೆ, ಡೈರೆಕ್ಟ್ ಆಗಂಗಿಲ್ಲ. ಇದರಲ್ಲಿ ಎಷ್ಟು ಕ್ರಮ ಸಂಖ್ಯೆ ಸರಿಯಾಗಿದೆಯಪ್ಪ ಅಂದ್ರೆ ಇದರಲ್ಲಿಯೂ ಏನಿದೆಯಪ್ಪ ಅಂದ್ರೆ 1. ಓಕೆ, ಇನ್ನು ನೆಕ್ಸ್ಟು ಇದರಲ್ಲಿ ಎಳೆದಂಥ ಕ್ರಮ ಸಂಖ್ಯೆಗಳು ಯಾವುದು ಸರಿಯಾಗಿದೆಯಪ್ಪ ಅಂದ್ರೆ ನೋಡಿರಿ, ಇಲ್ಲಿ ಒಂದನೇದು ಓಕೆ 1ನ್ನು ಈ ಥರ ಎಳೆದಿದ್ದಾರೆ 1. ನೆಕ್ಸ್ಟ್ ಎರಡನೇದು ಈ ಥರ ಎಳೆದಿದ್ದಾರೆ. ಈ ಥರ ಎಳೆದ್ರಪ್ಪ ಅಂದರೆ ಇದು ಸರಿಯಾಗಿ ಕಟ್ಟಾಗಂಗಿಲ್ಲ. ಹೀಗಾಗಿ ಮೂರನೇದು ಈ ಥರ ಎಳೆದಿದ್ದಾರೆ, ಇದು ಸರಿಯಾಗಿ ಕಟ್ಟಾಗ್ತೈತಿ. ಹೀಗಾಗಿ 1 ಮತ್ತು 3 ಇಲ್ಲಿ ಕ್ರಮ ಸಂಖ್ಯೆ ಎಳೆದಂಥ ಅಕ್ಷರ ಆಕೃತಿಗಳು. ಓಕೆ, ಇನ್ನು ನೆಕ್ಸ್ಟ್ ಮೂರನೇದರಲ್ಲಿ ಏನು ಕೊಟ್ಟಿದ್ದಾನೆ ನಮ್ಗೆ, ಇಲ್ಲಿ ನೋಡ್ರಿ, ಈ ಕೆಳಗಿನ ಸಮಮಿತಿ ಆಕೃತಿಗಳಿಗೆ ಸಮಮಿತಿ ಅಕ್ಷರಗಳನ್ನು ಎಳೆಯಿರಿ. ಇಲ್ಲಿ ನಿಮ್ಗೆ ಇದು ಕೊಟ್ಟಿದ್ದಾನೆ, ಅಕ್ಷರಗಳನ್ನು ಅವರೇ ಕೊಟ್ಟುಬಿಟ್ಟಿದ್ದಾನೆ, ಚಿತ್ರಗಳನ್ನು ಸಮಮಿತಿ ಅಕ್ಷರಗಳನ್ನು ಎಳೆಯಿರಿ ಅಂತೇಳಿ. ಇಲ್ಲಿ ನೋಡ್ರಿ, ಈ ಥರ ಇಟ್ಕೊಂಡು ಇದನ್ನು ಸೆಂಟ್ರಲ್ದಾಗ ನಾವು ಒಂದು ಸರಿಯಾಗಿ ಎಳೆದೇವಪ್ಪ ಅಂದ್ರೆ ಒಂದು ಸಮಮಿತಿ ಅಕ್ಷರ ನಾವು ಏನು ಮಾಡ್ಬೋದು, ಎಳಿಬೋದು. ಸರಿಯಾಗಿ ನೀವು ಸ್ಕೇಲ್ನ ಇಟ್ಕೊಂಡು ಕಸಿಂದ ಎಳಿಬೇಕು. ಓಕೆ, ಎಳೆದಾಗ ಮಾತ್ರ ಒಂದು ಸಮಮಿತಿ ಅಕ್ಷರಗಳನ್ನು ನಾವು ಎಳಿಬೋದು. ನೆಕ್ಸ್ಟ್ ಈ ಥರ ಅಡ್ಡ ಎಲ್ಲಿ ಎಳೆಯೋಕ್ಕೆ ಬರೋಂಗಿಲ್ಲ. ಓಕೆ, ನೆಕ್ಸ್ಟ್ ಈ ತ್ರಿಭುಜಕ್ಕೂ ಏನು ಮಾಡ್ಬೋದಪ್ಪ ಅಂದ್ರೆ ಒಂದು ಸಮಮಿತಿ ಅಕ್ಷರಗಳನ್ನು ನಾವು ಈ ಥರ ಎಳಿಬೋದು. ನೆಕ್ಸ್ಟ್ ಈ ಥರ ಎಳೆಯೋಕ್ಕೆ ಬರೋಂಗಿಲ್ಲ. ನೆಕ್ಸ್ಟು ಇದೊಂದು ಅಶೋಕ ಚಕ್ರ ಇದೆ. ಒಂದು ವೃತ್ತದಲ್ಲಿ ಸಾಕಷ್ಟು ನಾವು ಏನಪ್ಪ ಅಂದ್ರೆ ಇದೊಂದು ವೃತ್ತ ಅಂತ ತಿಳ್ಕೊಳ್ರಿ. ಇದರಲ್ಲಿ ನಾವು ಸಾಕಷ್ಟು ಸಮಮಿತಿ ಅಕ್ಷರಗಳನ್ನು ಎಳಿಬೋದು. ಓಕೆ, ಇನ್ನು ನೆಕ್ಸ್ಟು ಇದರಲ್ಲಿ ಒಂದು ಸಮಮಿತಿ ಅಕ್ಷರ ಈ ಥರ ಎಳಿಬೋದು. ನೆಕ್ಸ್ಟ್ ಇನ್ನೊಂದು ಈ ಥರ ಸಮಮಿತಿ ಅಕ್ಷರಗಳನ್ನು ಇನ್ನೊಂದನ್ನು ಎಳಿಬೋದು. ಓಕೆ, ಇನ್ನು ನೆಕ್ಸ್ಟು ನಾಲ್ಕನೇದು ಏನು ಕೊಟ್ಟಿದ್ದಾನಪ್ಪ ಅಂದ್ರೆ ಕೆಳಗೆ ಕೆಲವು ಸಮಮಿತಿ ಆಕೃತಿಗಳ ಅರ್ಧ ಭಾಗವನ್ನು ನೀಡಲಾಗಿದೆ, ಉಳಿದ ಅರ್ಧ ಭಾಗವನ್ನು ಚಿತ್ರಿಸಿ ಪೂರ್ಣಗೊಳಿಸಿರಿ ಅಂತ ಹೇಳ್ಯಾರ. ಇವು ಕೂಡ ಒಂದು ಹಾಳೆಯಲ್ಲಿ ನೀವು ಮೊದಲ ಈ ಥರ ತಕ್ಕೊಂಡು ಹಾಳಿನ ಮಡಿಚ್ಕಿಸಿದ್ರೆ ಈ ಕಡೆ ತಿದ್ದಿದ್ರಪ್ಪ ಅಂದ್ರೆ ಕರೆಕ್ಟ್ ಆಗ್ತೈತಿ. ಬಟ್ ಇಲ್ಲಿ ನೀವೇನು ಮಾಡೋಕ್ಕಪ್ಪ ಅಂದ್ರೆ ಈ ಥರ ನೀವೇ ಪೂರ್ಣಗೊಳಿಸ್ಬೇಕು. ಎಲ್ಲವೂ ಸೀಸ ಮತ್ತು ತ್ರಿಜ್ಯಗಳನ್ನು ಬಳಸಿ ಈ ಥರ ಪೂರ್ಣಗೊಳಿಸ್ರಿ ಅಂತೇಳಿ ನಾನು ಹೇಳ್ತೀನಿ. ಇವು ಚಿತ್ರಗಳನ್ನ ನೀವು ಮಾಡಿರಿ. ಇದನ್ನು ಏನು ಮಾಡೋಕ್ಕಪ್ಪ ಅಂದ್ರೆ ಇದನ್ನು ಇವ್ರನ್ನ ಇಲ್ಲಿ ಎಷ್ಟು ಅಳತೆ ತೊಗೊಂಡಿರ್ತೀರೋ ಇದರ ಅಳತೆ ಮಾಡ್ಕೊಂಡು ಅದೇ ಅಳತಿನ ಇಲ್ಲಿ ಕೆಳಗಡೆ ತೊಗೊಂಡು ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಡಯಾಗ್ರಾಮ್ನ ಹಾಕೋಬೇಕು. ಮತ್ತು ಇದನ್ನು ಅದೇ ಥರ ಮಾಡಬೇಕು. ಇಲ್ಲಿ ಎಷ್ಟಿದೆ ನೋಡ್ಕೋಬೇಕು ಮೊದಲ. ಓಕೆ, ಇಲ್ಲಿ ಎಷ್ಟಿದೆ ಈ ಥರ ಇಲ್ಲೆಲ್ಲಿ ಇಷ್ಟಿರ್ತದೆ ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮದು ಸ್ಕೇಲ್ನಲ್ಲಿ ಆ ಸ್ಕೇಲ್ನ ಅದೇ ಸ್ಕೇಲ್ನ ಇಲ್ಲಿ ಇಟ್ಕೊಂಡು ಕಿಸಿಂತ್ರ ಇಲ್ಲಿ ಮಾರ್ಕ್ ಮಾಡಿಕೊಂಡು ಅದೇ ಉದ್ದನ್ನ ಇಲ್ಲಿ ಎಳ್ಕೊಬೇಕು. ಸುಮ್ಮನೆ ಇದಕ್ಕೊಂದು ಅಂದಾಜು ಎಳ್ಕೊಬಾರ್ದು. ಓಕೆ, ಮಾರ್ಕ್ ಎಳ್ಕೊಂಡು ಕಿಸಿಂತ್ರ ನೀವು ಎಳ್ಕೊಂಡು ಇದನ್ನು ಪೂರ್ಣಗೊಳಿಸ್ರಿ. ಓಕೆ, ಇವಕ್ಕನ್ನ ಈಸಿಯಾಗಿ ನೀವು ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು 5ನೇದು ಕೊಟ್ಟಿದ್ದಾನೆ. ಕೆಳಗೆ ಕೆಲವು ಜೊತೆ ಚಿತ್ರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಒಂದು ಇನ್ನೊಂದರ ಪ್ರತಿಬಿಂಬವಾದರೆ ಅದನ್ನು ರೈಟ್ ಅಂತ ಹಾಕಬೇಕು. ಇನ್ನೊಂದರ ಪ್ರತಿಬಿಂಬವಾಗಿರದಿದ್ದರೆ ಅದನ್ನು ಎಕ್ಸ್ಲಿಂತ್ರ ಅಲ್ಲ ಅಂತೇಳಿ ಹಾಕಬೇಕು. ಇಲ್ಲಿ ನೋಡಿರಿ, ಒಂದನೇದು ಎ ಕೊಟ್ಟಾನ. ಇದೇ ಥರ ಪ್ರತಿಬಿಂಬ ಇಲ್ಲಿ ಕಂಡು ಬರ್ತೈತೇನೋ ಇಲ್ಲ. ಒಂದು ಸೂಕ್ಷ್ಮವಾಗಿ ನೋಡಿದಾಗ ಇಲ್ಲಿ ನೋಡಿರಿ, ಇಲ್ಲೊಂದು ನಮ್ಮ ಗೆರೆ ಕಾಣಿಸ್ತೈತಿ, ಇದು ಗೆರೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಇದು ಪ್ರತಿಬಿಂಬ ಸರಿಯಾಗಿ ಆಗಿರೋಂಗಿಲ್ಲ. ಇದನ್ನು ನಾವು ಎಕ್ಸ್ಲಿಂತ್ರ ಗುರುತಿಸ್ಬೇಕು. ಇಲ್ಲಿ ಒಂದು ಮನುಷ್ಯನ ಚಿತ್ರ ಕೊಟ್ಟಿದ್ದಾನೆ. ಇದನ್ನು ನೀವು ಸರಿಯಾಗಿ ನೋಡಿದಾಗ ಯಾಜ್ ಇಟ್ ಈಸ್ ಇದೆ. ಇದರ ಪ್ರತಿಬಿಂಬನೇ ಇಲ್ಲಿದೆ. ಪ್ರತಿಬಿಂಬ ಅಂದ್ರೇನು ನಾನು ನೆಕ್ಸ್ಟ್ ನಿಮ್ಗೆ 7ನೇದರಲ್ಲಿ ಬರ್ತಾವೆ ಅವ್ರು ಹೇಳ್ತೀನಿ. ಕನ್ನಡಿಯಲ್ಲಿ ನಿಂತಾಗ ನಿಮ್ಮ ಮುಖಗಳು ಏನಾಗ್ತಿರ್ತಾವೆ, ಲೆಫ್ಟ್ ಇದ್ದಿದ್ದು ರೈಟ್ ಇದ್ದಿದ್ದು ಲೆಫ್ಟು ಅಂತೇಳಿ ನಿಮ್ಮ ಕೈಗಳು ಕಾಣಿಸ್ತಿರ್ತಾವೆ ನಿಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ. ಅದೇ ಥರ ಈ ವ್ಯಕ್ತಿ ಪ್ರತಿಬಿಂಬ ಇಲ್ಲಿ ಕಾಣಿಸ್ತಾ ಇದೆ, ಸರಿಯಾಗಿದೆ. ಹೀಗಾಗಿ ಇದನ್ನು ರೈಟ್ ಅಂತ ಹಾಕ್ಬೇಕು. ಇನ್ನು ನೆಕ್ಸ್ಟ್ ಇದನ್ನು ನೋಡಿರಿ, ಇದನ್ನು ಆ್ಯಸ್ ಇಟ್ ಈಸ್ ಸರಿಯಾಗಿದೆ. ಹೀಗಾಗಿ ಇದನ್ನು ರೈಟ್ ಹಾಕಬೇಕು. ಬಟ್ ಇದು ಸರಿಯಾಗಿಲ್ಲ. ಯಾಕಿಲ್ಲಪ್ಪ ಅಂದರೆ ನೋಡಿರಿ, ಇದು ಲಾಸ್ಟಿಗೆ ಬಂದಿದೆ. ಯಾಕಪ್ಪ ಅಂದರೆ ಇವು ಶೇಡಿಂಗ್ ಇದ್ದಾವೆ. ಇದು ನೋಡಿರಿ ಲಾಸ್ಟ್ ಬಂದಿದೆ ಒಟ್ಟು, ಬಟ್ ಇದಕ್ಕೆ ಶೇಡಿಂಗ್ ಇಲ್ಲ. ಹೀಗಾಗಿ ಇದು ರಾಂಗ್ ಆಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ಕೆಲವು ಆಕೃತಿಗಳನ್ನು ನೀಡಲಾಗಿದೆ. ಅವುಗಳ ಪ್ರತಿಬಿಂಬಗಳನ್ನು ಸೂಕ್ತ ಜಾಗದಲ್ಲಿ ಚಿತ್ರಿಸಿ. ಇಲ್ಲಿ BOX ಬಾಕ್ಸ್ ಅಂತ ಬರೆದಿದ್ದಾರೆ. ಇದರ ಪ್ರತಿಬಿಂಬ ಕನ್ನಡಿಯಲ್ಲಿ ನೋಡಿದಾಗ ಯಾವ ಥರ ಕಾಣಿಸ್ತದಪ್ಪ ಅಂಥೇಳಿ ನೀವು ನೋಡಬೇಕು. ಇಲ್ಲಿ ಬಾಕ್ಸ್ ಅಂತೇಳಿ ಬರ್ಕೋಬೇಕು. ಓಕೆ,
BOX ಬಾಕ್ಸ್ ಅಂತ ಬರ್ಕೊಂಡು ಕನ್ನಡಿ ಪ್ರತಿಬಿಂಬ ಬೇಕಪ್ಪ ಅಂದ್ರೆ ನೀವು ಹಾಳೆಯಲ್ಲಿ ಬರ್ಕೊಂಡಿರ್ತಿರಲ್ಲ ಇದನ್ನೇ ಆ್ಯಸ್ ಇಟ್ ಈಸ್ ಯಾವ ಥರ ತಿರುಗಿಸ್ಬೇಕಪ್ಪ ಅಂದ್ರೆ ಈ ಥರ ತಿರುಗಿಸ್ಬೇಕು. ಈ ಥರ ತಿರುಗಿಸಿದಾಗ ನಿಮ್ಗೇನು ಕಾಣಿಸ್ತದಪ್ಪ ಅಂದ್ರೆ ಕನ್ನಡಿ ಪ್ರತಿಬಿಂಬ ಕಾಣಿಸ್ತೈತಿ. ಓಕೆ, ಬರೆದಂಥ ಅಕ್ಷರಗಳು ಹಿಂದೆ ಏನಾಗ್ತಾವಪ್ಪ ಅಂದ್ರೆ ನಿಮ್ಗೆ ನೀಟಾಗಿ ಕಾಣಿಸ್ತವೆ. ಆ ನೀಟಾಗಿ ಕಾಣಿಸಿದ ಅಕ್ಷರ ಮೇಲೆ ನೀವು ತಿದ್ಕೋಬೇಕು. ಇದೇ ಕನ್ನಡಿ ಪ್ರತಿಬಿಂಬ ಆಗಿರ್ತೈತಿ. ನೀವು ಯಾವ ಥರ ಬರೆದಿರ್ತೀರಿ ಅದೇ ಥರ ತಿರುಗಿಸ್ಬೇಕು. ಈ ಥರ ಬರೆದಿರ್ತೀರಿ ಅಂದ್ರೆ ಹಾಳೆನ ಇದೇ ಥರ ತಿರುಗಿಸ್ಬೇಕು. ತಿರುಗಿಸಿದಾಗ ಹಿಂದೆ ಮೂಡಿದಂಥ ಬಿಂಬವೇ ಅದು ಏನಾಗಿರ್ತೈತಿ ಕನ್ನಡಿ ಪ್ರತಿಬಿಂಬ ಆಗಿರ್ತೈತಿ. ಓಕೆ, ಈಗ ನೆಕ್ಸ್ಟು ಇದೊಂದು ಚಿತ್ರ ಇದೆ ಡಕ್ಕದು. ಇದನ್ನು ಒಂದು ಹಾಳೆ ಮೇಲೆ ಇಟ್ಕೊಂಡು ತಿದ್ಕೋಬೇಕು. ತಿದ್ಕೊಂಡು ಕಸಿದ್ರೆ ಅದನ್ನು ಹೊಳ್ಳಿಸಿ ನೋಡಿರಿ, ಅದೇ ಪ್ರತಿಬಿಂಬ ಇಲ್ಲಿ ಬರ್ತೈತಿ. ಅದನ್ನು ಇಲ್ಲಿ ಫುಲ್ಫಿಲ್ ಮಾಡಿರಿ. ಇದನ್ನು ಈ XOB ಅಂತೇಳಿ ಈ ಥರ ಉಲ್ಟಾ ಬಿ ಇದು ಕಾಣಿಸ್ತೈತಿ ಇಲ್ಲಿ. ಇದನ್ನು ಇಲ್ಲಿ ಚಿತ್ರ ತಗೊಳ್ರಿ. ಇದೇ ಥರ ಇಲ್ಲಿ ನಾನು ತೆಗೆದಿದ್ದೀನಿ. ಓಕೆ, ಈ ತೆಗೆದಿದ್ದೀನಲ್ಲ, ಈ ತೆಗೆದಿರ್ತಿರಲ್ಲ, ಈ ತೆಗೆದಿದ್ದನ್ನೇ ಏನು ಮಾಡ್ಬೇಕಪ್ಪ ಅಂದ್ರೆ ಈ ಥರ ಉಲ್ಟಾ ಮಾಡಿ ನೋಡಿರಿ. ನಿಮ್ಗೆ ಇಲ್ಲಿ ಚಿತ್ರ ಕಾಣಿಸ್ತಿರ್ತೈತಿ. ಸರಿಯಾಗಿ ಅಬ್ಸರ್ವ್ ಮಾಡಿರಿ. ಇಲ್ಲಿ ಚಿತ್ರ ಕಾಣಿಸ್ತಿರ್ತೈತಿ. ಈ ಚಿತ್ರ ಕಾಣಿಸ್ತಿರ್ತೈತಿಲ್ಲ ಇಲ್ಲಿ, ಈ ಚಿತ್ರದ ಮೇಲೆ ನೀವು ತಿದ್ಕೋಬೇಕು. ತಿದ್ಕೊಂಡು ಕಿಸಿಂದ್ರೆ ಅದನ್ನೇ ಇಲ್ಲಿ ಬರೀಬೇಕು. ಓಕೆ, ಇಲ್ಲಿಕಪ್ಪ ನೀವು ಹಾಳೆ ಮೇಲೆ ಈ ಥರ ಚಿತ್ರ ತಗೊಳ್ಳಿ, ತಿದ್ಕೊಂಡು ಈ ಥರ ತಿರುಗಿಸ್ರಿ. ತಿರುಗಿಸಿದ್ದು ಬಂದಂಥ ಪ್ರತಿಬಿಂಬನ ಇಲ್ಲಿ ಬರೀರಿ. ಆ್ಯಸ್ ಇಟ್ ಈಸು ಅದೇ ಥರ ಇದನ್ನು ಮಾಡಿರಿ. ಇದನ್ನು ಚಿತ್ರ ತಗೊಳ್ರಿ, ಹಾಳೆನ ಈ ಥರ ರೊಟೇಟ್ ಮಾಡಿರಿ. ಹಿಂದೆ ಕಾಣಿಸ್ತಿರ್ತೈತಿ, ಅದೇ ಕನ್ನಡಿ ಪ್ರತಿಬಿಂಬ ಆಗಿರ್ತೈತಿ. ಓಕೆ, ಈಗ ನೆಕ್ಸ್ಟು 7ನೇದರಲ್ಲಿ ಏನು ಕೇಳಿದಾನಪ್ಪ ಅಂದ್ರೆ ಕೆಲವು ಪದಗಳನ್ನು ಹಾಗೂ ಸಂಖ್ಯೆಗಳನ್ನು ನೀಡಲಾಗಿದೆ. ಅದರಲ್ಲಿ ಕೆಲವು ಪದಗಳ ಸಂಖ್ಯೆಗಳ ಪ್ರತಿಬಿಂಬ ಮೂಲ ಪದ ಅಥವಾ ಸಂಖ್ಯೆಗಳಂತೆ ಇರುತ್ತದೆ. ಅವುಗಳನ್ನು ಪಟ್ಟಿ ಮಾಡಿರಿ ಅಂತೇಳಿ. ಈಗ ಇಲ್ಲಿ ಪದಗಳು ಕೊಟ್ಟಿರ್ತಾನೆ. ಅವು ಪದಗಳನ್ನು ನಾವು ಸಂಖ್ಯೆಗಳನ್ನು ಪ್ರತಿಬಿಂಬದ ಮೂಲಕ ನೋಡಿದಾಗ ಆ ಸಂಖ್ಯೆಗಳು ಬದಲಾಗದೇ ಇರುವಂಥ ಪದಗಳನ್ನು ನಾವು ಪಟ್ಟಿ ಮಾಡಬೇಕು. ಸದ್ಯ 818 ಇದೆ. 818ನ ಬರ್ಕೋಬೇಕು. 818 ಬರ್ಕೊಂಡು ಈ ಥರ ನೀವು ತಿರುಗಿಸಿ ನೋಡಬೇಕು. ತಿರುಗಿಸಿ ನೋಡಿದಾಗ ಅದು ಏನಾಗ್ತದಪ್ಪ ಅಂದ್ರೆ ಸೇಮ್ ಆ್ಯಸ್ ಇಟ್ ಈಸ್ 818 ಕಂಡು ಬರ್ತೈತಿ. ಏನೂ ಬದಲಾಗಲಿಲ್ಲ. ಹೀಗಾಗಿ ಇದು ಒಂದು ಬದಲಾಗಲಿಲ್ಲ ಅಂಥೇಳಿ ಒಂದು ಕಡೆ ಬರ್ಕೋಬೇಕು. 818 ಇದು ಬದಲಾಗಲಿಲ್ಲ, ರೈಟ್ ಮಾಡ್ಕೊಡ್ರಿ. ನೆಕ್ಸ್ಟ್ 310ನ ಬರ್ಕೋಬೇಕು. 310ನ ಬರ್ಕೊಂಡು ಈ ಥರ ನೀವು ತಿರುಗಿಸ್ಬಿಟ್ರಪ್ಪ ಅಂದ್ರೆ ಅದು ಏನಾಗ್ತದಪ್ಪ ಅಂದ್ರೆ 310 ಉಳಿದಿರಂಗಿಲ್ಲ. ಓಕೆ, ಈ ಥರ ನಿಮ್ಗೆ 310 ಉಳಿದಿರಂಗಿಲ್ಲ. ಅದು ಏನಾಗ್ತೈತೆ ಅಂದ್ರೆ 0 1 3 ಈ ಥರ ಕಾಣಿಸ್ಬಿಡ್ತೈತಿ. ಅಂದ್ರೆ ಇದು ಒಂಥರ ಆಗಂಗಿಲ್ಲ. ಸಂಖ್ಯೆಗಳು ನೋಡಿದ ತಕ್ಷಣ ನೀವು ಹೇಳಬೇಕು. ಈಗ 18081 ಈ ಸಂಖ್ಯೆನ ತಿರುಗಿಸಿ ನೋಡಿರಿ. ಆ್ಯಸ್ ಇಟ್ ಈಸ್ ಅದೇ ಸಂಖ್ಯೆ ನಮ್ಗೆ ಕಾಣಿಸ್ತೈತಿ. ಓಕೆ, 18081 ಆ್ಯಸ್ ಇಟ್ ಈಸ್ ಸಂಖ್ಯೆ ಅದೇ ನಮ್ಗೆ ಇಲ್ಲಿ ಕಾಣಿಸ್ತೈತಿ. ಹೀಗಾಗಿ ಇದೂ ಬದಲಾಗಂಗಿಲ್ಲ. ಇನ್ನು ನೆಕ್ಸ್ಟ್ 80808 ಈ ಸಂಖ್ಯೆನ ತಿರುಗಿಸಿ ನೋಡಿರಿ. ಆ ಸಂಖ್ಯೆ ಏನಾಗ್ತದಪ್ಪ ಅಂದ್ರೆ ಮೊದಲಿನ ಥರ ನಮ್ಗೆ ಕಾಣೋದಿಲ್ಲ. ಯಾಕಪ್ಪ ಅಂದ್ರೆ 08 ಈ ಸೈಡ್ ಬಂದುಬಿಡ್ತೈತಿ. ಓಕೆ, ನಮ್ಗೆ 80,000 ಈ ಥರ ಬರಬೇಕು. ಬಟ್ ಅದು 08 ಈ ಥರ ಬರ್ತೈತಿ. ಹೀಗಾಗಿ ಇದೂ ಆಗಂಗಿಲ್ಲ, ರಾಂಗ್ ಮಾರ್ಕ್. ಈಗ ನೆಕ್ಸ್ಟು DAD ಅಂತ ಬರ್ಕೋಬೇಕು. ಡ್ಯಾಡ್ ಅಂತ ಬರ್ಕೊಂಡು ಆ್ಯಸ್ ಇಟ್ ಈಸ್ ತಿರುಗಿಸಿ ನೋಡಿರಿ. ಡಿ ಏನಾಗಿಬಿಡ್ತೈತಿ ಉಲ್ಟಾ ಆಗಿಬಿಡ್ತೈತಿ. ಹೀಗಾಗಿ ಡಿನೂ ನಮ್ಗೆ ಇಲ್ಲಿ ಸರಿಯಾಗಿ ಆಗಂಗಿಲ್ಲ. ಡ್ಯಾಡು ಇದು ಆಗೋದಿಲ್ಲ. ನೆಕ್ಸ್ಟ್ MAM ಮ್ಯಾಮ್ ಅಂತ ಬರ್ಕೋಬೇಕು. ಇದನ್ನು ನೋಡಿರಿ. ಇದು ಸೀದಾ ಏನು ಆ್ಯಸ್ ಇಟ್ ಈಸ್ ಆ್ಯಸ್ ಇಟ್ ಈಸ್ ಇರ್ತೈತಿ. ಏನು ಚೇಂಜ್ ಆಗಂಗಿಲ್ಲ. ಹೀಗಾಗಿ ಇದು ಬರುತ್ತದೆ. ಇದನ್ನು ನಾವು ರೈಟ್ ಅಂತ ಹಾಕೋಬೇಕು. ಇನ್ನು ನೆಕ್ಸ್ಟ್ EVE ಏನಾಗ್ಬಿಡ್ತೈತೆ ಅಂದ್ರೆ ಈ ಥರ ಆಗಿಬಿಡ್ತೈತಿ ತಿರುಗಿಸಿ ನೋಡಿದಾಗ. ಹೀಗಾಗಿ ಇದು ಬರೋದಿಲ್ಲ. ನೆಕ್ಸ್ಟ್ THAT ದ್ಯಾಟ್ ಇದೂ ಬರೋದಿಲ್ಲ. ಟಿ ಚೇಂಜ್ ಆಗಿಬಿಡ್ತೈತಿ. ಹೀಗಾಗಿ ನಮ್ಗೆ ಯಾವ್ಯಾವ ಮೂಲ ಪದಗಳಂತೆ ಉಳಿತಾವಪ್ಪ ಅಂದ್ರೆ 818 18081 ನೆಕ್ಸ್ಟ್ ಮ್ಯಾಮ್ 1 ಇವು 3 ಮಾತ್ರ ಮೊದಲಿನ ನಂತರನೇ ಉಳಿತವೆ. ಓಕೆ, ಇನ್ನು ಕೊನೆಯದಾಗಿ ಲಾಸ್ಟಾಗಿ ನಿಮ್ಮ ಸುತ್ತಮುತ್ತಲಿನಲ್ಲಿ ನೀವು ನೋಡುತ್ತಿರುವ ಸಮಮಿತಿ ಆಕೃತಿಗಳನ್ನು ಪಟ್ಟಿ ಮಾಡಿರಿ. ಸಮಮಿತಿ ಆಕೃತಿಗಳನ್ನು ನೀವು ಪಟ್ಟಿ ಮಾಡ್ಬೇಕಪ್ಪ ಅಂದ್ರೆ ನೀವು ಯಾವ ಥರ ಈ ಸದ್ನ ಹೇಳಿದೆ ಆಗಲೇ ಒಂದು ತ್ರಿಭುಜನ ನೀವು ತಗೋಬೇಕು. ಸಮಮಿತಿ ಆಕೃತಿಗಳನ್ನು ಪಟ್ಟಿ ಮಾಡೋದು ಎಲ್ಲವೂ ಕರೆಕ್ಟನ್ನು ನೀವು ಅಳತೆ ಮಾಡಿ ತಗೋಬೇಕು. ಓಕೆ, ಇಲ್ಲಿ ಸಮಮಿತಿ ಆಕೃತಿಗಳನ್ನು ಪಟ್ಟಿ ಮಾಡೋದಂದ್ರೆ ಒಂದು ತ್ರಿಭುಜ, ಎರಡನೇದು ಚೌಕನೂ ಒಂದು ಸಮಮಿತಿ ಆಕೃತಿ. ಯಾಕಪ್ಪ ಅಂದ್ರೆ ಎಲ್ಲ ಬಾಹುಗಳು ಏನಾಗಿರ್ತಾವೆ ಸಮ ಆಗಿರ್ತಾವೆ. ನೀವು ಯಾವುದೇ ರೀತಿಯಿಂದ ಕಟ್ ಮಾಡಿದ್ರಪ್ಪ ಅಂದ್ರೆ ಒಟ್ಟು 4 ಸತ್ಯ
ಅದಕ್ಕೆ ಪರಿಭ್ರಮಣ ಕ್ರಮನೂ ಕಂಡು ಬರ್ತೈತಿ. 4 ಅಕ್ಷಗಳನ್ನು ಏನು ಮಾಡ್ಬೋದು, ಕಟ್ಟನ್ನು ಮಾಡ್ಬೋದು. ಈ ಥರ ಒಂದು ತ್ರಿಭುಜ ಆಗಲಿ, ಚೌಕ ಆಗಲಿ, ಆಯತ ಆಗಲಿ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಸಾಕಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇವಕ್ಕೂರ್ನ ನೀವು ತಗೋಬೋದು. ಯಾಕಂದ್ರೆ ಸಮಮಿತಿ ಅಕ್ಷಗಳು ಯಾವ್ಯಾವ ಉಳಿದ್ರಿ ಅವಕ್ಕೂರ್ನ ತೆಗೆದ್ರೂ ನಡಿತೈತಿ. ಇಷ್ಟು 8.1ರಲ್ಲಿ ಕಂಡುಬರುವಂಥ ನಿಮ್ಗೆ ಚಾಪ್ಟ್ರು. ನೆಕ್ಸ್ಟು 8.2ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಓಕೆ ಎಲ್ಲ ವಿಡಿಯೋಗಳನ್ನ ಕಂಟಿನ್ಯೂ ಆಗಿ ನೋಡ್ಕೊಡ್ರಿ. ಥ್ಯಾಂಕ್ ಯು.